ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿಂಹರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಅವಲಂಬಿಸುವಂಥದ್ದು. ಸಿಂಹರಾಶಿಗೆ ಈ ತಿಂಗಳಲ್ಲಿ ಮಾಸಾರಂಭ ರವಿಕೃಪೆ ಇದೆ, ಮಧ್ಯದಿಂದ ಸವಾಲು ಹೆಚ್ಚಳ ಎಂಬಂಥ ಒಂದು ವಾಕ್ಯ ಅನ್ವಯ ಆಗುತ್ತೆ ಜುಲೈ ತಿಂಗಳಲ್ಲಿ. ಹಾಗಾಗಿ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗತ್ತೆ. ಆಗಲೇ ನಮಗೆ ಗುರುಬಲದ ಕೊರತೆ, ಶನಿಯ ವೈರುಧ್ಯ, ರಾಹುವಿನ ವೈರುಧ್ಯ, ಕೇತುವಿನ ವೈರುಧ್ಯ, ಜೊತೆಗೆ ಮಂಗಳ ವೈರುಧ್ಯ ಇವೆಲ್ಲ ಇರುತ್ತೆ. ಜೊತೆಗೆ ನಿಮ್ಮ ರಾಶಿಯಾಧಿಪತಿಯಾದ ಸೂರ್ಯನು ಆರಂಭದಲ್ಲಿ ನಿಮಗೆ ಪೂರಕವಾಗಿದ್ದಾನೆ. ಅಂದರೆ ಹಾಗಾಗಿ ಮಾಸಾರಂಭದಲ್ಲಿ ರವಿಕೃಪೆ ಇದೆ. ಅಂದರೆ 16ರವರೆಗೆ ನಿಮಗೆ ವಿಶೇಷವಾಗಿ ಲಾಭ ಸ್ಥಾನದಲ್ಲಿ ಸೂರ್ಯನ ಬೆಂಬಲ ಇರುತ್ತೆ. 17ರಿಂದ ಅಲ್ಲಿ ಸೂರ್ಯನ ಬೆಂಬಲ ಸಹ ನಿಮಗೆ ಇರೋದಿಲ್ಲ. ಹಾಗಾಗಿ ಅಲ್ಲಿ ನೀವು 6-7 ಗ್ರಹಗಳ ವೈರುಧ್ಯವನ್ನು ಈ ತಿಂಗಳಲ್ಲಿ ಎದುರಿಸುವಂಥ ಪ್ರಮೇಯ ನಿಮಗೆ ಎದುರಾಗತ್ತೆ. ಆರಂಭದಲ್ಲಿ ಸೂರ್ಯನ ಬೆಂಬಲ ನಿಮಗೆ ಅಲ್ಲಿ ಇರುವ ಕಾರಣ ಅಲ್ಲಿ ವ್ಯಾಪಾರ, ಉದ್ಯೋಗ, ಶಿಕ್ಷಣ, ಜೊತೆಗೆ ಈ ಸರ್ಕಾರ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ ಇವೆಲ್ಲವೂ ಸ್ವಲ್ಪ ನಿಮಗೆ ಆರಾಮದಾಯಕವಾದ ನಿಮ್ಮ ಪರವಾಗಿ ಆಗ್ಬೋದು ಅಥವಾ ಜಯ ನಿಮ್ಮದಾಗ್ಬೋದು. ಅಂದರೆ ಯಾವಾಗ ಅಲ್ಲಿ 17ರಿಂದ ಅಲ್ಲಿ ಸೂರ್ಯನ ಪರಿವರ್ತನೆ ಆಗುತ್ತೆ, ಅಲ್ಲಿ ವ್ಯಯ ಸ್ಥಾನದಲ್ಲಿ ಸೂರ್ಯರು ಬರುವ ಕಾರಣ ನಿಮಗೆ ಅವೆಲ್ಲ ವಿರುದ್ಧವಾಗಿ ಆಮೇಲೆ ಆಗ್ಬೋದು. ಹಾಗಾಗಿ ಈ ತಿಂಗಳಲ್ಲಿ ನೀವು ಎಚ್ಚರಿಕೆಯಿಂದ ಜುಲೈ ಆರಂಭದಿಂದ ಅಂದರೆ 1ರಿಂದ 16ರ ಒಳಗೆ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳಿದ್ರೆ, ಸರ್ಕಾರ ಮೂಲದ ದಾಖಲೆ ಪತ್ರಗಳ ಸಂಗ್ರಹ ಅಥವಾ ಇನ್ನಿತರ ಯಾವುದೇ ರೀತಿಯ ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳು, ಒಪ್ಪಂದ, ಸಹಿ, ರಿಜಿಸ್ಟ್ರೇಷನ್ ಅವೆಲ್ಲ ಇದ್ದರೆ ನೀವು 16ರ ಒಳಗೆ ಅದನ್ನು ಮಾಡಿಕೊಳ್ಳುವಂಥದ್ದು ಉತ್ತಮವಾದ ಆಯ್ಕೆಯಾಗಿರುತ್ತೆ. ಆ ಬಳಿಕ ನಿಮಗೆ ಎಲ್ಲ ಗ್ರಹಾನುಕೂಲ ಅಥವಾ ಗ್ರಹದ ಬೆಂಬಲಗಳು ಕಡಿಮೆ ಆಗ್ತಾ ಹೋಗುತ್ತೆ. ವಿಶೇಷವಾಗಿ ಸೂರ್ಯ ನಿಮ್ಮ ರಾಶಿಯಾಧಿಪತಿಯಾದ ಸೂರ್ಯನ ಬೆಂಬಲ ನಿಮಗೆ ಅವೆಲ್ಲ ಇರೋದಿಲ್ಲ, ವಿರುದ್ಧವಾಗಿ ಪರಿಣಾಮ ಆಗುತ್ತೆ. ಇನ್ನು ಆರೋಗ್ಯದ ವಿಚಾರವಾಗಿ ಹಾಗೆ ಈ ತಿಂಗಳಲ್ಲಿ ನಿಮಗೆ ಅಲ್ಲಿ ವೈರುಧ್ಯವಾದ ಗ್ರಹಗಳ ಪ್ರಭಾವ ಇರೋದ್ರಿಂದ, ಉದಾಹರಣೆಗೆ ಅಲ್ಲಿ ರಾಹು, ಕೇತು ಮತ್ತು ಶನಿಯ ಒಂದು ವ್ಯತಿರಿಕ್ತ ಪ್ರಭಾವ ಮಾಸ ಪೂರ್ತಿ ಇದೆ. ಹಾಗಾಗಿ ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆ ನಿಮಗೆ ಕಾಡ್ಬೋದು. ಕೆಲವರಿಗೆ ಕೈ ಕಾಲು ನೋವು, ಮಂಡಿ ನೋವು ಇತ್ಯಾದಿಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಈ BP, ಶುಗರು ಅನ್ನೋಂಥ ಸಮಸ್ಯೆಗಳು ಇದ್ದರೆ ಅದು ಈಗ ಮತ್ತೆ ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಅದು ಯಾವುದೇ ರೀತಿಯ ಡೈಜೆಷನ್ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಡುವಂಥದ್ದು. ಕೆಲವರಿಗೆ ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆ ಮಾಡುವಂಥ ನೆಸೆಸಿಟಿಗಳು ಬರ್ಬೋದಾಗಿದೆ. ಹಾಗಾಗಿ ಅಲ್ಲಿ ಶನಿ, ರಾಹು, ಕೇತು, ಮಂಗಳ ಜೊತೆಗೆ ಗುರುವಿನ ಬಲ ಸಹ ನಿಮಗೆ ಇರುವುದಿಲ್ಲ. 5 ಅಥವಾ 6 ಗ್ರಹಗಳು ಒಂದು ಹಂತದಲ್ಲಿ ನಿಮಗೆ ವಿರುದ್ಧವಾದ ಪರಿಣಾಮ ಇರುವ ಕಾರಣ ಆರೋಗ್ಯದ ಏರ್ಪೇರಾಗುವಂಥದ್ದು, ಹಣಕಾಸಿನ ವಿಪರೀತ ಖರ್ಚುಗಳು ಬರುವಂಥದ್ದು, ಅನಾವಶ್ಯಕ ಖರ್ಚುಗಳು ಬರುವಂಥದ್ದು, ಅಥವಾ ಸ್ವಯಂಕೃತ ಅಪರಾಧದಿಂದ ನೀವು ಹಣವನ್ನು ಕಳೆದುಕೊಳ್ಳುವುದಾಗಲಿ ಅಥವಾ ಹಣದ ವಿಚಾರವಾಗಿ ಏನಾದರೂ ನಿಮಗೆ ವಾದಗಳು ಬರುವಂಥದ್ದು. ಇನ್ನು ಬಾಂಧವ್ಯನೂ ಅಷ್ಟೇ ಇರುತ್ತೆ. ಬಾಂಧವ್ಯದಲ್ಲಿ ಸಹ ಕೊರತೆಗಳು ಬರ್ಬೋದು. ಗ್ರಹಗಳ ವೈರುಧ್ಯ ಹೆಚ್ಚಳ ಇರುವ ಕಾರಣ ಅಲ್ಲಿ ನಿಮ್ಮದೇ ಸ್ವಂತದ ಜನರು ನಿಮಗೆ ವಿರುದ್ಧ ಆಗುವಂಥದ್ದು, ಅಥವಾ ನಿಮ್ಮದೇ ಒಂದು ರಿಲೇಷನ್ಗಳವರು ನಿಮಗೆ ವಿರುದ್ಧವಾಗಿ ಅಥವಾ ಅವಮಾನಕರವಾಗಿ ಮಾತಾಡೋದು, ಅಥವಾ ಸಾರ್ವಜನಿಕವಾದ ಸಭೆ ಸಮಾರಂಭಗಳು ನಿಮಗೆ ಏನಾದರೂ ಇನ್ಸಲ್ಟ್ ಆಗುವಂಥ ಘಟನೆ ಜರುಗ್ಬೋದು. ಇನ್ನು ಯಾರೋ ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಆರಂಭದಲ್ಲಷ್ಟೇ ನಿಮಗೆ ಪರವಾಗಿರುತ್ತೆ. ಆನಂತರ 17ರಿಂದ ಅವೆಲ್ಲವೂ ನಿಮಗೆ ವಿರುದ್ಧವಾಗಿ ಆಗ್ಬೋದು ಅಥವಾ ನಿಮಗೆ ಕೈ ಕೊಡ್ಬೋದು. ಅಂದರೆ ಅಷ್ಟು ದಿನ ಚೆನ್ನಾಗಿ ನಡೀತಾ ಇದ್ದ ವಿಚಾರಗಳು ಅದು ಉಲ್ಟಾ ಹೊಡೆಯುವಂಥದ್ದು ಇವೆಲ್ಲ ಆಗುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಸಾಮಾನ್ಯವಾಗಿ ಮೈಯೆಲ್ಲ ಕಣ್ಣಾಗಿರಬೇಕು. ತನು, ಮನ, ಧನ ಅಂದರೆ ಆರೋಗ್ಯ ವಿಚಾರ, ಹಣಕಾಸಿನ ವಿಚಾರ, ಮಾತು, ನಡವಳಿಕೆ ವಿಚಾರ, ಬಾಂಧವ್ಯದ ವಿಚಾರ ಎಲ್ಲ ಸ್ವಲ್ಪ ಸರಿದೂಗಿಸ್ಕೊಳ್ಳಿದ್ರೆ ಬ್ಯಾಲೆನ್ಸ್ ಮಾಡಿಕೊಳ್ಬೇಕಾಗತ್ತೆ. ಎಲ್ಲವೂ ಕೆಲವೊಮ್ಮೆ ಅದು ವ್ಯತಿರಿಕ್ತ ಅಥವಾ ಇಂಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಸಹ ಹಾಗೆ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ನಂತರದ ದಿನಗಳಲ್ಲಿ ಸ್ವಲ್ಪ ಏರುಪೇರಿನ ಘಟನೆ, ದುಷ್ಟ ಮಿತ್ರರ ಸಹವಾಸ, ದುಶ್ಚಟಗಳ ಒಂದು ಆಕರ್ಷಣೆ, ದುರಭ್ಯಾಸ ಮುಂತಾದವುಗಳನ್ನು ಮಾಡುವಂಥದ್ದೆಲ್ಲ ಅಭ್ಯಾಸ ನಿಮಗೆ ಆವಾಗ ಆಕರ್ಷಣೆ ಆಗ್ಬೋದು. ಅಂಥ ಆಕರ್ಷಣೆ ಅಂದರೆ ಅಟ್ರ್ಯಾಕ್ಷನ್ಗಳಿಂದ ನೀವು ದೂರ ಇದ್ದು ನಿಮ್ಮ ಒಂದು ಏನು ವೃತ್ತಿ, ಶಿಕ್ಷಣ, ಉದ್ಯೋಗ ಅಥವಾ ವೈಯಕ್ತಿಕ ಜೀವನವನ್ನು ಉತ್ತಮಗೊಳಿಸುವಂಥ ವಿಚಾರ ಅವೆಲ್ಲ ನೀವು ಗಮನದಲ್ಲಿಟ್ಕೊಳ್ಬೇಕು. ಜೊತೆಗೆ ಆಹಾರ ಅಭ್ಯಾಸದಲ್ಲೂ ಎಚ್ಚರಿಕೆ ಬೇಕು. ಆಹಾರ ಅಭ್ಯಾಸದಿಂದ ಅಥವಾ ಫುಡ್ ಪಾಯ್ಸನ್ನಿಂದ ಆಗುವಂಥ ಸಮಸ್ಯೆಗಳು ಸಹ ನಿಮಗೆ ಎದುರಾಗ್ಬೋದು. ಹಾಗಾಗಿ ನೀವು ಒಟ್ಟಾರೆ ನಿಮ್ಮ ಜೀವನ ಶೈಲಿ, ಆರೋಗ್ಯ, ಹಣಕಾಸು ವಿಚಾರ, ಮಾತು, ನಡವಳಿಕೆ ಇವೆಲ್ಲನ ಸರಿಯಾಗಿ ಇಟ್ಕೊಳ್ಳೇಬೇಕಾಗುತ್ತೆ ಈ ತಿಂಗಳಲ್ಲಿ. ಇನ್ನು ಈ ತಿಂಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ 16 ಡೇಟ್ಗಳಲ್ಲಿ ಸಿಗುತ್ತೆ. ಆಗಲೇ ಹೇಳಿದ್ದೇನೆ, ನಿಮಗೆ ಇತರ ಗ್ರಹಗಳ ಬೆಂಬಲ ಕೊರತೆ ಇದ್ದರೂ ಮಧ್ಯೆ ಸೂರ್ಯ, ಚಂದ್ರರು ನಿಮ್ಮನ್ನು ಕಾಪಾಡ್ತಾರೆ ಅಂತ. ಆರಂಭದಲ್ಲಿ ಸೂರ್ಯನ ಬೆಂಬಲ ಇದ್ದರೆ ಚಂದ್ರನ ಬೆಂಬಲ ನಿಮಗೆ ಬೇರೆ ದಿನಾಂಕಗಳಂದರೆ ಚಂದ್ರನ 2 ದಿನಕ್ಕೂ ರಾಶಿ ಪರಿವರ್ತನೆ ಮಾಡೋ ಕಾರಣ ಬೇರೆ ದಿನಾಂಕಗಳು ನಿಮಗೆ ಒಟ್ಟಾರೆ 16 ದಿನಗಳಲ್ಲಿ ಚಂದ್ರನ ಬೆಂಬಲ ಸಿಗುತ್ತೆ. ಯಾವ ಡೇಟ್ಗಳಂತ ನೋಡಿದರೆ ಜುಲೈ 2, 3, 4, 5, 11, 12, 13, 14, 17, 18, 21, 22, 23, 29, 30, 31
ಇಷ್ಟು ಡೇಟ್ಗಳಲ್ಲಿ ಜುಲೈನ ಇಷ್ಟು ದಿನಾಂಕಗಳು ನಿಮಗೆ ಅಲ್ಲಿ ಚಂದ್ರನ ಅನುಕೂಲ ಬೆಂಬಲ ಇರುವಂಥ ಡೇಟ್ಗಳು, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯ, ಭೇಟಿ, ಒಪ್ಪಂದ, ಸಹಿ, ರಿಜಿಸ್ಟ್ರೇಷನ್ ಮತ್ತು ಇನ್ನಿತರ ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಅದನ್ನು ಉಪಯೋಗ ಮಾಡಿಕೊಂಡ್ರೆ ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲದಿಂದ ಒಳ್ಳೆಯದಾಗುತ್ತೆ. ಇನ್ನು ಈ ಬಣ್ಣಗಳ ವಿಚಾರ, ಈ ತಿಂಗಳಲ್ಲಿ ಏನೇನು ಬಣ್ಣಗಳನ್ನು ಉಪಯೋಗ ಮಾಡ್ಬೋದು ಅಂದರೆ ವೈಟ್ ಅಥವಾ ಬಿಳಿಯ ಬಣ್ಣ ಶುಕ್ರನ ಸಂಕೇತ, ತಿಂಗಳ ಪೂರ್ತಿ ನಿಮಗೆ ಶುಕ್ರನ ಅನುಗ್ರಹ ಇರುತ್ತೆ. ವೈಟ್ ಅಥವಾ ಬಿಳಿಯ ಬಣ್ಣ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಸಂಖ್ಯೆ 6 ಬಳಸ್ಕೊಳ್ಳೋದು. ಇನ್ನು ಸೂರ್ಯನ ಬೆಂಬಲ ನಿಮಗೆ 16ರವರೆಗೆ ಅಂದರೆ ಜುಲೈ 1ರಿಂದ 16ರವರೆಗೆ ಸೂರ್ಯನ ಬೆಂಬಲ ಇರುತ್ತೆ. ಹಾಗಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ನಂಬರ್ 1ಅನ್ನು 16ನೇ ತಾರೀಕುವರೆಗೂ ಬಳಸ್ಕೊಳ್ಳುವಂಥದ್ದು. ಇನ್ನು ನಿಮಗೆ ಬುಧನ ಬೆಂಬಲ ನಿಮಗೆ 24ರಿಂದ ಆರಂಭ ಆಗುತ್ತೆ. ಆರಂಭದಲ್ಲಿ ಬುಧನ ಬೆಂಬಲ ಸಹ ಇರೋದಿಲ್ಲ. 24ರಿಂದ ಅಲ್ಲಿ ಬುಧನ ವಕ್ರಗತಿ ನಿವಾರಣೆ ಆಗುತ್ತೆ. ನಿಮಗೆ ರುಜುಗತಿಯ ಬುಧನ ಬೆಂಬಲ ಬರುತ್ತೆ. ಆಗ ನೀವು 24ರಿಂದ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ನಂಬರ್ 5ಅನ್ನು ಆವಾಗ ಬಳಸ್ಕೋಬೋದಾಗಿದೆ. ಚಂದ್ರನ ಅನುಕೂಲ ಇರುವಂಥ 16 ಪ್ರತ್ಯೇಕವಾದ ಡೇಟ್ಗಳನ್ನು ಹೇಳಿದ್ದೇನೆ. ಚಂದ್ರನ ಅನುಕೂಲತೆ ಇರುವಂತಹ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2ಅನ್ನು ಬಳಸಿಕೊಳ್ಬೋದಾಗಿದೆ. ಹಾಗಾಗಿ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಅಲ್ಲಿ ರವಿಯ ಕೃಪೆ ಇದ್ದರೂ ಸಹ ನಿಮಗೆ ಅನೇಕ ರೀತಿಯ ಏರುಪೇರಿನ ಘಟನೆಗಳು ಜರಗ್ಬೋದು. ಹಾಗಾಗಿ ಅವೆಲ್ಲವನ್ನು ಸ್ವಲ್ಪ ನೀವು ಸಂಯಮದಿಂದ ನಿಭಾಯಿಸ್ಕೋಬೇಕು. ದೋಷ ನಿವಾರಣೆಗಾಗಿ ನಿಮ್ಮ ಈ ಗ್ರಹ ದೇವತೆ ಅಥವಾ ಇಲ್ಲ ಕುಷ್ಠ ದೇವತೆ, ಕುಲದೇವತೆಯನ್ನಾಗಲಿ ಅಥವಾ ಗಣೇಶ, ಸುಬ್ರಹ್ಮಣ್ಯನನ್ನಾಗಲಿ ಅಥವಾ ಶನಿ ಮಹಾರಾಜರ ದೋಷ ನಿವಾರಣೆಗೆ ಆಂಜನೇಯ ಸ್ವಾಮಿ, ಶನಿ ಮಹಾರಾಜರ ನವಗ್ರಹಗಳ ಭಕ್ತಿ ಮಾಡೋದಾಗಲಿ ಅಥವಾ ನಿಮ್ಮಲ್ಲಿರತಕ್ಕಂಥ ಯಾವುದೇ ರೀತಿಯ ಅಮ್ಮನವರ ದೇವಾಲಯಗಳಿಗೆ ಭೇಟಿ ನೀಡುತ್ತದಾಗಲಿ ಇವೆಲ್ಲ ಮಾಡ್ಬೋದು. ಹಾಗೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಅಥವಾ ದಾನ ಧರ್ಮಾದಿಗಳಿಂದ ನೀವು ದೋಷಗಳನ್ನು ಕಳೆದುಕೊಳ್ಬೋದಾಗಿದೆ. ಎಲ್ಲ ಸಿಂಹರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಾಗಲಿ. ವಾಹಿನಿಯನ್ನು ಪ್ರೋತ್ಸಾಹಿಸಿದ ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.